ಸರ್ ಪರಿಷತ್ನಲ್ಲಿ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಲಿಕ್ಕೆ ತಯಾರಿ ಮಾಡ್ತಾರೆ? ನೋಡಿ, ಇದೊಂದು ವಿಫಲ ಸರ್ಕಾರ. ಸರ್ಕಾರ ಸಫಲ ಸರ್ಕಾರ ಆಗಬೇಕಾಗಿತ್ತು. ವಿಫಲ ಸರ್ಕಾರ ಅಂತಂತಂದರೆ ಯಾವುದೇ ವಿಧದಲ್ಲೂ ಕೂಡ ಇವರ ಪರ್ಫಾರ್ಮೆನ್ಸ್ ಶೂನ್ಯವಾಗಿದೆ. ಈ ಕಾರಣದಿಂದ ನಾವು ಮೇಲ್ಮನೆಯಲ್ಲಿ ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಕಟ್ಟಿ ಹಾಕಬೇಕು ಅನ್ನೋದನ್ನು ಇವತ್ತು ಸದಸ್ಯರುಗಳನ್ನೆಲ್ಲರನ್ನು ಸೇರಿಸಿ ಇವತ್ತು ಮಾತುಕತೆ ಮಾಡಿದ್ದೀವಿ. ಎಲ್ಲರೂ ಕೂಡ ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇವರಿಗೆ ವಿದ್ಯೆ ಅನ್ನತಕ್ಕಂಥದ್ದು ಪ್ರಿಯಾರಿಟಿ ಅಲ್ಲ, ದಲಿತರ ಸಮಸ್ಯೆಗಳು ಪ್ರಿಯಾರಿಟಿ ಅಲ್ಲ. ದಲಿತರ ಸಮಾಧಿ ಕಟ್ಟಿ ಆಗೋಯ್ತು, ಈಗ ಬಡವರ ಸಮಾಧಿ ಕಟ್ಟಿ ಆಗೋಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ಯೂನಿವರ್ಸಿಟಿಗಳನ್ನು ನಾವು ಅದನ್ನು ತೆಗಿಲಿಕ್ಕೆ ಬಿಡೋದಿಲ್ಲ ನಾವು. ಯಾಕಂದರೆ ವಿದ್ಯೆಗೆ ಪ್ರಾಮುಖ್ಯತೆ, ಪ್ರಾಶಸ್ತ್ಯ ಕೊಡಬೇಕಾಗಿದೆ. ಅದನ್ನು ಈ ಸರ್ಕಾರ ಕೊಡ್ತಾ ಇಲ್ಲ. 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು 5 ವರ್ಷ ಆ ಕಡೆ ನುಂಗಿ ನೀರು ಕುಡಿದು ಹೊರಟೋಗ್ಬೇಕು ಅಂತೇಳಿ ಇವರು ಯೋಚನೆ ಮಾಡಿದ್ದಾರೆ. ಆದ್ದರಿಂದಾಗಿ ಪ್ರತಿ ದಿನಕ್ಕೆ ಒಂದೊಂದು ಹಗರಣಗಳು ಇವರದು ಹೊರಗಡೆ ಬರ್ತವೆ. ಇವತ್ತು ರಾಜ್ಯದಲ್ಲಿ ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಅಂತ ಹುಡುಕಿ ನೋಡಬೇಕಾಗಿದೆ ನಾವು. ತಲ್ವಾರುಗಳು ರಸ್ತೆಗಳಲ್ಲಿ ಜಳಪಿಸ್ತಾರೆ. ಯಾರು ಇದಕ್ಕೆ ಕುಮ್ಮಕ್ಕೆ? ಯಾರು? ನಿಮ್ಮ ಅತಿಯಾದ ಈ ಓಲೈಕೆ ರಾಜಕಾರಣ ರಾಜ್ಯದ ಜನರನ್ನು ಸಂಕಷ್ಟಕ್ಕೆ ಸಿಕ್ಕಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸದಸ್ಯರು ಎಲ್ಲರೂ ಕೂಡ ಒಕ್ಕೊರಳಿನಿಂದ ಒಗ್ಗಟ್ಟಿನಿಂದ ನಾವು ಎರಡೂ ಸದನಗಳಲ್ಲಿ ಹೋರಾಟವನ್ನು ಮಾಡಬೇಕು. ಯಾವುದೇ ಸಮಸ್ಯೆ ಬಂದರೂ ಅದನ್ನು ಒಗ್ಗಟ್ಟಿನಿಂದ ಎದುರಿಸಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಇವತ್ತು ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ, ಮಾನ್ಯ ವಿರೋಧ ಪಕ್ಷದರು ತಳ್ಮನಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದನ್ನು ಮಾಡ್ತೇವೆ. ಈ ಸರ್ಕಾರ ಯಾವುದೇ ತಪ್ಪು ಮಾಡಿದರೂ ಕೂಡ ಒಂದು ಹೆಜ್ಜೆ ಕೂಡ ಅವರು ಅದರಿಂದ ನುಳ್ಚಿಕೊಳ್ಳಲಿಕ್ಕೆ ನಾವು ಬಿಡೋಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.